ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತು ಏನೆಲ್ಲ ಮಾಡಿದೆ ಮತ್ತು ನಾವು ಎಲ್ಲಿಗೆಲ್ಲ ಹೋಗಿ ಬಂದ್ವಿ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಇದೆ. ಸೊ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಂತೂ ಸ್ವಲ್ಪ ನನಗೆ ಸಾಕಾಯಿತು ಅಂತಲೇ ಅನ್ನಿಸ್ತು, ಏಕೆಂದರೆ ತುಂಬಾ ಕೆಲಸ ಆಯಿತು. ಸೊ ನಾನು ಇವತ್ತೇನು ವಿಶೇಷ ಅಂತಲೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ತಿಳಿಸ್ತೀನಿ. ಇವತ್ತು ನಾನು ಬೆಳಿಗ್ಗೆ ಒಂದು ಬೇಗ ಎದ್ದಿದ್ದೆ. ಸೊ ಟಿಫನ್ ಮಾಡಿಬಿಟ್ಟು ಬೇಗ ರೆಡಿ ಆಗೋಣ ಅಂತ ಹೇಳಿ ಇಲ್ಲಿ ನಾನು ಫಸ್ಟು ಟಿಫನ್ ಮಾಡೋದಕ್ಕೆ ಇವತ್ತು ಸಬ್ಬಕ್ಕಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ, ಸ್ಪೈಸಿಗಳು ಏನು ಯೂಸ್ ಮಾಡಿದೆ, ತುಂಬ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೊಂದು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡೆ. ಆಯಿಲೆಲ್ಲ ಚೆನ್ನಾಗಿ ಆದಮೇಲೆ ಒಂದೇ ಒಂದು ಪಲಾವ್ ಎಲೆ ಅಷ್ಟೇ ಹಾಕೋದು. ನಾನು ಇಲ್ಲಿ ಚಕ್ಕೆ ಲವಂಗ ಏನು ಬಳಸಿಲ್ಲ, ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ನಾನು 2 ಈರುಳ್ಳಿನ ತೊಗೊಳ್ಳಿ, 2 ಈರುಳ್ಳಿ ಮತ್ತು 2 ಟೊಮೊಟೊ, ಇದಕ್ಕೆ ನಾನು ಬಳಸ್ತಾ ಇರೋದು 1 ಗ್ಲಾಸು ಅಕ್ಕಿಗೆ, ಅಂದರೆ 300 ಗ್ರಾಮ್ ಇರುವಂತಹ 1 ಗ್ಲಾಸ್ ಅಕ್ಕಿನ ನಾನು ಇದಕ್ಕೆ ತೊಗೊಂಡು ಬಳಸ್ತಾ ಇರೋದು. 4 ಜನಕ್ಕೆ ಆಗುವಷ್ಟು ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ನೀವೇನಾದರೂ ಜಾಸ್ತಿ ಜನಕ್ಕೆ ಯೂಸ್ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳನ್ನ ಜಾಸ್ತಿ ತೊಗೊಳ್ಳಿ. ನಾನಿಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಿಶಿನ ನಾನು ಅದಕ್ಕೆ ಮಿಕ್ಸ್ ಮಾಡಿ ರುಬ್ಬಿ ಇಟ್ಕೋತೀನಿ, ಹೋಮ್ ಮೇಡು. ಸೊ ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಅರಿಶಿನ 3 ಕೂಡ ರುಬ್ಬಿ ಇಟ್ಟಿರೋದ್ರಿಂದ ಅರಿಶಿನ ನಾನು ಎಕ್ಸ್ಟ್ರಾ ಹಾಕೋಕ್ಕೆ ಹೋಗಲ್ಲ. ಸೊ ಅದರಲ್ಲಿ ಹಾಕಿರೋದನ್ನೇ ಇದಕ್ಕೆ ಹಾಕೋತೀನಿ. ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಆಗಲೇ ಹೇಳಿದಾಗೆ 2 ಟೊಮೊಟೊ ತೊಗೊಂಡಿದ್ದೀನಿ. ಸೊ ಆ ಟೊಮೊಟೊನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಸುತ್ತ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಟೊಮೊಟೊ ಯಾವುದೇ ತರಕಾರಿಗಳು ಹಾಕಿ ನಾವು ನೀಟಾಗಿ ಫ್ರೈ ಮಾಡಿದಷ್ಟು ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಯಾವುದನ್ನು ಕೂಡ ಬಳಸ್ತಾ ಇಲ್ಲ, ಬಟ್ ಆದ್ರೂ ಟೇಸ್ಟು ತುಂಬ ಚೆನ್ನಾಗಿತ್ತು. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ನಾವು ಸ್ಪೈಸಿಗಳನ್ನ ಕಡಿಮೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಏಕೆಂದರೆ ಎದೆ ಉರಿ, ಗ್ಯಾಸ್ಟ್ರಿಕ್ಕು ಮತ್ತು ಸ್ಪೈಸಿ ಜಾಸ್ತಿ ತಿನ್ನೋದ್ರಿಂದ ಹೀಟ್ ಫಾರ್ಮೇಷನ್ ಜಾಸ್ತಿ ಆಗೋದು, ಈ ಥರ ಎಲ್ಲ ಆಗುತ್ತೆ. ಸೊ ನಾವು ಈ ಥರ ಅವಾಯ್ಡ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಾನು ಆಗಲೇ ಹೇಳಿದಾಗೆ ಸಬ್ಬಕ್ಕಿ ಸೊಪ್ಪನ್ನ ಬಳಸಿ ಇವತ್ತು ಪಲಾವ್ ಮಾಡ್ತಾ ಇರೋದು. ನಾನು 1 ಬೌಲಷ್ಟು ಸಬ್ಬಕ್ಕಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. 1 ನಿಮಿಷಗಳ ಕಾಲ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಅದ್ರ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿದಷ್ಟು ಪಲಾವು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ, ಹಸಿ ಬಟಾಣಿ ಇತ್ತು, ಹಾಗಾಗಿ ನೀವೇನಾದರೂ ಇಲ್ಲ ಅಂತ ಅಂದರೆ ಒಣಗಿರೋ ಬಟಾಣಿನೇ ಕೂಡ ನೀವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಯೂಸ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿ ಇರುತ್ತೆ. ಸೊ ಈಗ ಹಸಿ ಬಟಾಣಿ ಆಗಿರೋದ್ರಿಂದ ಈಗ ಒಗ್ಗರಣೆಗೆ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಕೂಡ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಹೈ ಫ್ಲೇಮ್ ಆದರೂ ಕೂಡ ಅದು ಸೀದೋಗುತ್ತೆ, ಅಥವಾ ಲೋ ಫ್ಲೇಮ್ ಆದರೂ ಕೂಡ ಒಗ್ಗರಣೆ ಕರೆಕ್ಟಾಗಿ ಬೇಯೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ. ಈಗ ನಾನು ನೀರನ್ನ ಸೇರಿಸ್ಕೋತಾ ಇದ್ದೀನಿ. 2 ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 2 ಗ್ಲಾಸ್ ಇದು ನೀರನ್ನ ಸೇರಿಸ್ಕೋತಾ ಇದ್ದೀನಿ. ನೀವೇನಾದರೂ ಅಕ್ಕಿ ನೆನೆಸಿ ಬಳಸೋದಾದರೆ 1.5 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ರುಚಿಗನುಸಾರವಾಗಿ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ನೀವು ಕೂಡ ನೋಡಿ ಹಾಕ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಬಂದು ಕೊತ್ತಂಬರಿ ಸೊಪ್ಪನ್ನ ಹಾಕೋತೀನಿ, ಮತ್ತು ಹಸಿ ತೆಂಗಿನಕಾಯಿ ತುರಿ 1 ಕಪ್ಪಷ್ಟು ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಎಷ್ಟು ಹಾಕ್ಕೊಂಡ್ರೂ ಪಲಾವು ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಏನನ್ನೂ ರುಬ್ಬುತ್ತಾ ಇಲ್ಲ, ನಾನು ಯಾವುದೇ ಇದಕ್ಕೂ ಕೂಡ ಮಸಾಲೆನ ರುಬ್ಬಿ ಹಾಕ್ತಾ ಇಲ್ಲ, ಎಲ್ಲನೂ ಕೂಡ ನಾನು ಹಾಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಈ ಥರ ಮಾಡೋದ್ರಿಂದ ಪಲಾವ್ ತಿಂದ ತಕ್ಷಣ ಗ್ಯಾಸ್ಟ್ರಿಕ್ ಆಗೋದು, ಏನೋ ಒಂಥರ ಎದೆ ಉರಿಯುತ್ತೆ, ಹೊಟ್ಟೆ ಉರಿಯುತ್ತೆ, ಆ ಥರ ಎಲ್ಲ ಆಗೋದೇ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ. ಈಗ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಕುದ ನಂತರ ನಾನು ಡೈರೆಕ್ಟಾಗಿ ಅಕ್ಕಿನ ವಾಶ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ 1 ಕುದಿ ಬರೋವರೆಗೆ ನಾವು ಬಿಡಬೇಕು. ಈ ಟೈಮಲ್ಲಿ ನೀವು ಉಪ್ಪು ಸೆಪ್ಪೆ ಅದು ಖಾರನ ನೋಡ್ಕೊಳ್ಳಿ, ಯಾಕೆಂದರೆ ನಾವು ಪಲಾವ್ ಮಾಡೋದ್ರಿಂದ ಮತ್ತೆ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಒಂದೇ ಸರಿ ನಾವು ಕುಕ್ಕರ್ಲಿ ಇಟ್ಟು ಕ್ಲೋಸ್ ಮಾಡೋದಕ್ಕೂ ಮುಂಚೆನೇ ನೀಟಾಗಿ ಉಪ್ಪನ್ನ ಹದವಾಗಿ ನೋಡಿಕೊಂಡು ಮಿಕ್ಸ್ ಮಾಡಿ ಆನಂತರ ವಿಸಲ್ ಹಾಕಿಸ್ಕೊಂಡ್ರೆ ಆಯಿತು, ಪಲಾವು ಪರ್ಫೆಕ್ಟಾಗಿ ನೀಟಾಗಿ ಬೇಯುತ್ತೆ. ಈಗ 1 ಕುದಿ ಆಯಿತು. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು 2 ವಿಸಲ್ ಕೂಗಿಸ್ಕೊತೀನಿ. 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬಿಡಿ ಬಿಡಿಯಾಗಿ ರೈಸ್ ಕೂಡ ಬರುತ್ತೆ.
ಈಗ ಇದು 2 ವಿಸಲ್ ಕೂಗಿ ಕೂಡ ಆಯಿತು. ಇದು ಕುಕ್ಕರ್ ಹಾರೋದಕ್ಕೆ ಬಿಟ್ಬಿಡೋಣ. ಈಗ ಹಾರಿದೆ, ನೋಡೋಣ ಬನ್ನಿ ಪಲಾವ್ ಹೇಗೆ ರೆಡಿಯಾಗಿದೆ ಅಂತ. ನೋಡಿ ಎಷ್ಟು ಸಗತ್ತಾಗಿ ಕಲರ್ಫುಲ್ಲಾಗಿ ಅಂದರೆ ಗ್ರೀನಿಶ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ರೈಸು ಕೂಡ ಒಂದಕ್ಕೊಂದು ಅಂಟಿಲ್ಲ, ಕುಕ್ಕರು ಕೂಡ ತಳ ಹಿಡ್ದಿಲ್ಲ, ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಪಲಾವು ರೆಡಿಯಾಗಿದೆ. ಅದ್ರದ್ದು ಇದು ತೆಗೆದ್ರೇ ಅಷ್ಟು ಸ್ಮೆಲ್ಲು ಎಷ್ಟು ಮನೆ ಇಡೀ ಘಮ್ ಅಂತ ಆಯಿತು. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಆರಾಮ್ಸೆ ಮಾಡ್ಕೋಬೋದು ನಾವು, ವಿತಿನ್ 10 ಮಿನಿಟ್ಸಲ್ಲಿ ನಾವು ಆರಾಮಾಗಿ ಪಲಾವ್ನ ರೆಡಿ ಮಾಡ್ಬೋದು. ಯಾರಾದರೂ ಬಂದರೂ ಕೂಡ ನಾವು ಗೆಸ್ಟ್ಗಳು ಈ ರೀತಿ ಮಾಡಿಕೊಟ್ಟಾಗ ಅವರು ಕೂಡ ಇಷ್ಟಪಡ್ತಾರೆ. ತುಂಬ ಕ್ವಿಕ್ಕಾಗಿ ಆಗುತ್ತಲ್ವ, ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿ ಕೂಡ ಹೌದು. ಸಬ್ಬಕ್ಕಿ ಸೊಪ್ಪು ಬಳಸೋದ್ರಿಂದ ಮಕ್ಳಿಗೂ ಕೂಡ ಒಳ್ಳೆಯದು, ನಮಗೂ ಕೂಡ ಒಳ್ಳೆಯದು. ಸೊ ಹಾಗಾಗಿ ಸೊಪ್ಪುಗಳನ್ನು ನಾವು ಯಾವುದೇ ರೂಪದಲ್ಲಿ ಬಳಸಿದ್ರೂ ಕೂಡ ದೇಹಕ್ಕೆ, ಆರೋಗ್ಯಕ್ಕೆ ಎರಡಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇವಾಗ ಪಲಾವು ರೆಡಿಯಾಗಿದೆ. ಇದಕ್ಕೊಂದು ಮೊಸರು ಬಜ್ಜಿನ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಉಪ್ಪು, ಇದು ಮತ್ತು ಅಚ್ಚ ಖಾರದ ಪುಡಿ ಹಾಕಿ ರೆಡಿ ಮಾಡಿದ್ರೆ ಆಯಿತು. ನಾನು ಪಲಾವೆಲ್ಲ ಮಾಡಿ ಆಯಿತು, ತಿಂಡಿ ಎಲ್ಲ ತಿಂದು ಹಾಕಿ. ಸೊ ನಾನು 12 ಗಂಟೆಗೆ ಸ್ಕೂಲ್ ಬಿಟ್ಟಿದ್ರು, ಅದು ಸಾಟರ್ಡೆ ಆಗಿತ್ತು. ಸೊ ಹಾಗಾಗಿ ಇವಾಗ ನನ್ನ ಮಗನೂ ಕೂಡ ಸ್ಕೂಲಿಂದ ಕರ್ಕೊಂಬರ್ತಾ ಇದ್ದೀನಿ. ತುಂಬ ಬಿಸಿಲಿತ್ತು. ಸೊ ಅವನು ಅಮ್ಮ ಒಂದು ಪಕ್ಷಿ ಥರ ಮಾಡ್ತೀನಿ ನೋಡಮ್ಮ ಅಂತ ಶಾಡೋ ಥರ ಮಾಡ್ತಾ ಇದ್ದ. ಸೊ ಅದೆಲ್ಲ ಆಗಿ ಬಂದಾಯಿತು. ಈ ಕಡೆ ನನ್ನದು ಚಿಕ್ಕ ಮಗುಂದು ಅವತ್ತು ಆ್ಯನಿವಲ್ ಡೇ ಇತ್ತು. ಸೊ ಹಾಗಾಗಿ ಅವನ್ನ ರೆಡಿ ಮಾಡಬೇಕಾಗಿತ್ತು. ಅಂದರೆ ಸ್ನಾನ ಮಾಡಿಸಿ ಬೇಗ ಬೇಗ ಅವನಿಗೆ ಊಟ ಎಲ್ಲ ತಿನ್ನಿಸಿ ರೆಡಿ ಮಾಡ್ತಾಯಿದ್ದೆ. ಬಟ್ ಅಂದರೆ ಅವನಿಗೆ ಸ್ವಲ್ಪ ಅವತ್ತು ಆರಾಮಿರಲಿಲ್ಲ ದೇಹಕ್ಕೆ, ಅಂದರೆ ಇಂಟ್ರೆಸ್ಟೇ ಇರಲಿಲ್ಲ. ಯಾಕೋ ಅವನಿಗೆ ಡ್ಯಾನ್ಸ್ ಮಾಡೋದು, ಆ್ಯಕ್ಚುಲಿ ಅವನಿಗೆ ಡ್ಯಾನ್ಸ್ ಮಾಡೋದು ಅಂದರೆ ತುಂಬಾ ಇಷ್ಟ, ಯಾವಾಗಲೂ ಇಷ್ಟಪಟ್ಟು ಡ್ಯಾನ್ಸ್ ಮಾಡ್ತಾನೆ. ಬಟ್ ಅವತ್ತು ಯಾಕೋ ಅವನಿಗೆ ಒಂಥರ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಏನಕ್ಕೂ ಅವನು ಇದೇ ಮಾಡ್ತಾ ಇರಲಿಲ್ಲ. ಯಾವಾಗಲೂ ಅವನು ರೆಡಿ ಆಗಬೇಕು ಅಂದರೆ ತುಂಬ ಖುಷಿಯಿಂದ ರೆಡಿ ಆಗೋನು. ಅಮ್ಮ ಅದಾಕಮ್ಮ, ಅಮ್ಮ ಇದಾಕಮ್ಮ ಅಂತ ಕೇಳೋನು. ನಾನೇ ಹಾಯ್ ಮಾಡು ಅಂತ ಅಂದ್ರೂ ಕೂಡ ಅದು ಏನೋ ಒಂಥರ ಫೀಲಲ್ಲಿ ಒಂಥರ ಇದಾಗಿದ್ದ. ಆಮೇಲೆ ಸರಿ ಫೋಟೋಗಳಾದರೂ ತೆಗಿತೀನಿ ಸ್ಮೈಲ್ ಮಾಡು ಅಂದರೆ ಅದಕ್ಕೂ ಅವನು ಇದು ಮಾಡ್ತಾ ಇರಲಿಲ್ಲ. ಒಂಥರ ಏನೋ ಒಂಥರ ಫೀಲು, ಏನೋ ಬೇಡ ಅನ್ನೋ ಥರ ಅವನು ಇದು ಮಾಡ್ತಾಯಿದ್ದ. ನನಗೂ ಒಂಥರ ಬೇಜಾರಾಯಿತು. ಬಟ್ ಆ್ಯನಿವಲ್ ಡೇ ಅಲ್ವಾ, ಮತ್ತೆ ನಮಗೆ ಆ ಚಾನ್ಸ್ ಸಿಗೋಲ್ಲ, ಈ ವರ್ಷದ ಕೊನೆಯದು ಅಲ್ವಾ, ಹಾಗಾಗಿ ಹೋಗಿ ಬರಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಅವನಿಗೆಲ್ಲ ರೆಡಿ ಮಾಡಿದೆ. ಒಂಥರ ಕ್ಯೂಟಾಗೂ ಕಾಣಿಸ್ತಾ ಇದ್ದ, ಬಟ್ಟೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ. ಅದು ಅವರು ಸ್ಕೂಲಲ್ಲೇ ಕೊಟ್ಟಿರೋದು ಆ್ಯನಿವಲ್ ಡೇಗೆ. ಸರಿ ಅಂತ ಎಲ್ಲ ರೆಡಿ ಮಾಡಿ ನಾವು ಮನೆಯಿಂದನೇ ಕಳಿಸ್ಬೇಕು, ಯಾಕೆಂದರೆ ಚಿಕ್ಕ ಮಕ್ಕಳಲ್ವ. ಸೊ ಹಾಗಾಗಿ ನಾವು ಅವ್ರನ್ನ ಮನೆಯಲ್ಲೇ ರೆಡಿ ಮಾಡಿ ಏನೋ ಡೈಪರ್ ಬೇಕೆಲ್ಲನೂ ಹಾಕಿ ಅವ್ರನ್ನ ಕಳಿಸ್ಬೇಕು. ಬಟ್ ಅಂದರೆ ಸ್ವಲ್ಪ ಇದಾಗಿದ್ದ, ಡಲ್ಲಾಗಿದ್ದ, ಪರವಾಗಿಲ್ಲ ಏನು ಮಾಡೋದು, ಒಂದು ಹಾಫ್ ಅವ್ನು ಡ್ಯಾನ್ಸ್ ಮುಗಿದ ತಕ್ಷಣ ಕರ್ಕೊಂಬಂದ್ಬಿಡೋಣ ಅಂತ ಹೇಳಿ ರೆಡಿ ಮಾಡಿ ಅವನ್ನ ಕಳಿಸ್ತಾ ಇದ್ದೆ. ನೋಡಿ ಯಾವ ಥರ ನಿಂತಿದ್ದಾನೆ ಪಾಪ, ಒಂಥರ ಫೀಲ್ ಆಯಿತು ನನಗೂ. ಅಂದರೆ ಅದು ವಾಂತಿ ಆಗಿರೋದ್ರಿಂದ ಸ್ವಲ್ಪ ಅವನಿಗೆ ಟಯರ್ಡ್ ಅಂತ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಏನೋ ಎಲ್ಲ ಟೈಮು ಹಾಗೆ ಇರಲ್ವಲ್ಲ, ಒಂದೊಂದು ಸರಿ ಮಕ್ಕಳು ಅಂದಾಗ. ಅದು ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಆ ಥರ ಹೆಲ್ತ್ ಅಪ್ಸೆಟ್ ಆಗ್ತಾ ಇರುತ್ತೆ. ಬಟ್ ಓಕೆ, ಇನ್ನೇನು ಮಾಡೋದು ಅಂತ ಹೇಳಿ ರೆಡಿ ಮಾಡಿ ಕಳಿಸ್ದೆ. ಬೇರೆ ಒಂದು ಐಸ್ ಕ್ರೀಮ್ ಅದೆಲ್ಲ ತಿಂದ್ಬಿಟ್ಟಿದ್ದ. ಸೊ ಹಾಗಾಗಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಬಟ್ ಆದ್ರೂ ಹೋಗ್ತೀನಮ್ಮ ರೆಡಿ ಮಾಡು ಅಂತ ಹೇಳ್ದ. ಸೊ ನೋಡಿ ಇವಾಗ ಒಂದು ಆ್ಯನಿವಲ್ ಡೇ ಕೂಡ ಸ್ಟಾರ್ಟ್ ಆಯಿತು. ನನಗೆ ಪರ್ಫೆಕ್ಟಾಗಿ ನೀಟಾಗಿ ಅಲ್ಲಿ ಇದು ವೀಡಿಯೋ ಕವರ್ ಮಾಡ್ಕೊಳಕ್ಕಾಗಲಿಲ್ಲ, ಏಕೆಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ಮತ್ತು ದೊಡ್ಡವನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ, ಹಾಗಾಗಿ ಅದೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಸದ್ಯಕ್ಕೆ ಡ್ಯಾನ್ಸ್ ಒಂದು ಸಾಕು ಅಂತ ಹೇಳಿ ಡ್ಯಾನ್ಸ್ ಒಂದು ಮಾಡ್ಕೊಂಡ್ವಿ. ಅಂದರೆ ಇಲ್ಲಿ ಮಿಕ್ಸ್ ಮಾಡಿ ಹುಡುಗರ ಜೊತೆ ಅವನನ್ನು ಕೂಡ ಮಾಡಿಸಿದ್ದಾರೆ. ಅಂದರೆ LKG UKG ಮತ್ತು ನರ್ಸರಿ ಮಕ್ಕಳು ಎಲ್ಲರೂ ಕೂಡ ಮಿಂಗಲ್ ಆಗಿರೋದಿಲ್ಲಿ. ಸೊ ಇಲ್ಲಿ ನನ್ನ ಮಗ ಮಧ್ಯದಲ್ಲಿ ನಿಂತಿದ್ದಾನೆ. ಪಾಪ ತುಂಬ ಚೆನ್ನಾಗಿ ಮಾಡ್ದ, ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು. ಇವನಿಗೆ ಇರೋದು 3.5 ವರ್ಷ. ಸೊ ಆದ್ರೂ ಪಾಪ ನೆನ್ಪಿಟ್ಕೊಂಡು ನೀಟಾಗಿ ಮಾಡ್ದ, ಅದೊಂಥರ ಖುಷಿ ಆಯಿತು. ಆ್ಯನಿವಲ್ ಡೇ ಕೂಡ ತುಂಬ ಚೆನ್ನಾಗಿ ಬಂತು. ಏನೋ ಒಂಥರ ಖುಷಿ ಅಲ್ವಾ, ಮಕ್ಕಳು ಏನೋ ಒಂದು ಡ್ಯಾನ್ಸ್ ಸೇರಿದ್ದಾರೆ, ಮತ್ತು ಆ್ಯನಿವಲ್ ಡೇಲಿ ಅವ್ರದ್ದು ಏನೋ ಒಂದು ಪಾರ್ಟಿಸಿಪೆಂಟ್ ಇದೆ ಅಂತ ಅಂದರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಯಾವ ಇಯರು ಮಿಸ್ ಮಾಡಬಾರ್ದು. ಯಾವುದೋ ಒಂದು ಆ್ಯಕ್ಟಿವಿಟಿ ಥರ ಮಕ್ಕಳಿಗೆ ಒಂದು ಸ್ಟೇಜ್ ಫಿಯರ್ ಹೋಗುತ್ತೆ. ಆ ಥರ ಮಾಡಿದಾಗ ಯಾವುದೇ ಬೇರೆ ದೊಡ್ಡವರಾಗ್ತಾ ಏನಾದರೂ ಸ್ಟೇಜಲ್ಲಿ ಮಾತಾಡೋದಾಗ್ಬೋದು, ಬೇರೆ ಇದಾಗ್ಬೋದು, ಆ ಥರ ಇದ್ದಾಗ ಮಕ್ಕಳು ಸ್ಕೇರ್ಡ್ ಆಗೋಲ್ಲ. ಸೊ ಆವಾಗ ಅವರು ಕಾನ್ಫಿಡೆಂಟ್ ಬರುತ್ತೆ, ಒಂದು ಹೌದು ನಾನು ಸ್ಟೇಜ್ ಮೇಲೆ ನಿಂತು ಮಾತಾಡ್ತೀನಿ, ನಾನು ಮಾಡ್ತೀನಿ ಅಂತ ಎಲ್ಲ ಮಕ್ಕಳಿಗೆ ಒಂದು ಇದಾಗುತ್ತೆ, ಮೆಂಟಲಿ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಅವರು ಮಾಡಲಿ ಬಿಡಲಿ, ಅಟ್ಲೀಸ್ಟ್ ನಾವು ಸ್ಟಾರ್ಟಿಂಗಿಂದನೇ ಅವ್ರಿಗೊಂದು ಸ್ಟೇಜ್ ಫಿಯರ್ ಕೊಡದೆ ನಾವು ಮಾಡಿಸಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಈಗ ನೋಡಿ ಅವನು ಪಾಪ ಮಿಕ್ಸ್ ಡ್ಯಾನ್ಸ್ ಎಲ್ಲ ಇತ್ತು. ನಾನಿಲ್ಲಿ ಸ್ವಲ್ಪ ವೀಡಿಯೋನ ಫಾಸ್ಟಾಗಿ ತೋರಿಸಿದ್ದೀನಿ. ಬಟ್ ಅದು ಚೆನ್ನಾಗಿ ಮಾಡ್ದ, ಖುಷಿನೂ ಅನ್ನಿಸ್ತು. ಪಾಪ ಹೆಲ್ತು ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಮಾಡಿದ್ನಲ್ಲ, ಅಟ್ಲೀಸ್ಟ್ ಅವನು ಏನು ಹಳದೆ ಮಾಡಿದೆ ಅಂತಲೂ ಒಂಥರ ಖುಷಿ ಆಯಿತು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾನೆ ಅಂತ.
ಹಾಗೆ ಅವ್ರ ಫಂಕ್ಷನ್ ಲಾಸ್ಟಲ್ಲಿ ಅವನಿಗೆ ಪ್ರೈಸಸ್ ಕೂಡ ಕೊಟ್ಟರು. ಪಜಲ್ಸಲ್ಲಿ ಮತ್ತು ಜಂಪಿಂಗಲ್ಲೆಲ್ಲ ವಿನ್ ಆಗಿದ್ದ, ಸೊ ಅದು ಕೂಡ ಕೊಟ್ಟರು. ಎಲ್ಲರೂ ಖುಷಿಯಿಂದ ತೊಗೊಂಡು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಆಲ್.